ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ನೆಕ್ಸ್ಟ್ ಯೂನಿಟ್ ಸ್ಟಾರ್ಟ್ ಮಾಡುವ. ಯೂನಿಟ್ 3 ಪ್ಲ್ಯಾನಿಂಗ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಇದರಲ್ಲಿ ನಿಮಗೆ ನಿರ್ವಹಣೆಯ 3 ವಿಧಗಳ ಬಗ್ಗೆ ತಿಳಿಲಿಕ್ಕಿರ್ತದೆ. ಯಾವುದೆಲ್ಲ ಅಂದರೆ ಅದು ಪ್ಲ್ಯಾನಿಂಗ್, ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್. ಇವತ್ತಿನ ಕ್ಲಾಸಲ್ಲಿ ನಾವು ಪ್ಲ್ಯಾನಿಂಗ್ ಬಗ್ಗೆ ನೋಡುವ. ಪ್ಲ್ಯಾನಿಂಗಲ್ಲಿ ಯೋಜನೆ ಕನ್ನಡದಲ್ಲಿ ಆದರೆ ಅದರಲ್ಲಿ ಮೀನಿಂಗ್, ಪ್ರೋಸೆಸ್ ಆಫ್ ಪ್ಲ್ಯಾನಿಂಗ್, ಕೈಂಡ್ಸ್ ಆಫ್ ಪ್ಲ್ಯಾನಿಂಗ್, ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್ಗಳೆಲ್ಲ ಬರ್ತದೆ. ಸೊ ಅದಿಷ್ಟನ್ನು ನಾವು ಇವತ್ತು ನೋಡುವ. ಪ್ಲ್ಯಾನಿಂಗ್, ಮೀನಿಂಗ್ ಆಫ್ ಪ್ಲ್ಯಾನಿಂಗ್. ಪ್ಲ್ಯಾನಿಂಗ್ ಮೀನ್ಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಈಸ್ ಟು ಬಿ ಡನ್ ಆ್ಯಂಡ್ ಹೌ. ದ ವರ್ಡ್ ಪ್ಲ್ಯಾನಿಂಗ್ ಈಸ್ ಡಿರೈವ್ಡ್ ಫ್ರಮ್ ದ ಫ್ರೆಂಚ್ ವರ್ಡ್ ಪ್ರಿವೋಯನ್ಸ್ ವಿಚ್ ಮೀನ್ಸ್ ಲುಕಿಂಗ್ ahead. Planning is merely the thinking process that precedes any administrative activity. It deciding what to do, how to do, and who is to do. It is thus preparation for action. ಪ್ಲ್ಯಾನಿಂಗ್ ಅಂದರೆ ಕನ್ನಡದಲ್ಲಿ ಯೋಜನೆ ಅಂತ ಹೇಳ್ಕೊಂಡು. ಏನು ಯೋಜನೆ ಅಂದರೆ? ಯೋಜನೆ ಅಂದರೆ ಮುಂದಾಗಿ ಆಲೋಚಿಸುವ ಕ್ರಮವನ್ನು ಏನಂತ ಹೇಳಿ ಕರಿತೇವೆ ನಾವು? ಪ್ಲ್ಯಾನಿಂಗ್ ಅಂಥೇಳಿ ಕರಿತೇವೆ. ಸೊ ಯಾವುದೇ ಒಂದು ನಿರ್ವಹಣೆಯನ್ನು ನಾವು ನೋಡಿದರೆ ಅದು ಸರ್ಕಾರಿ ನಿರ್ವಹಣೆ ಆಗಿರ್ಬೋದು, ಅಥವಾ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು. ಯಾವುದೇ ಅಡ್ಮಿನಿಸ್ಟ್ರೇಷನನ್ನು ನಾವು ನೋಡಿದರೂ ಕೂಡ, ಅಥವಾ ಯಾವುದೇ ಒಂದು ಆರ್ಗನೈಜೇಷನನ್ನು ನಾವು ನೋಡಿದರೂ ಕೂಡ, ಆ ಎಲ್ಲ ಆರ್ಗನೈಜೇಷನಲ್ಲಿ ಯಾವುದು ಬೇಕು? ಯೋಜನೆ ಅನ್ನುವಂಥದ್ದು ಬೇಕು. ಸೊ ಒಂದು ಆರ್ಗನೈಜೇಷನ್ ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ನಾವು ಮಾಡಬೇಕು ಅಂತ ಹೇಳಿ ಆದರೆ ಏನು ಬೇಕು? ನಮಗೆ ಯೋಜನೆ ಅನ್ನುವಂಥದ್ದು ಬೇಕು. ಸೊ ಹಾಗಾಗಿ ಯೋಜನೆ ಅಂದರೆ ಮುಂದಾಗಿ ಆಲೋಚನೆ ಮಾಡುವಂಥದ್ದು, ಅಥವಾ ಮೊದಲೇ ಆಲೋಚನೆ ಮಾಡುವುದನ್ನು ನಾವೇನಂತ ಹೇಳಿ ಕರಿತೇವೆ? ಯೋಜನೆ ಅಂಥೇಳಿ ಕರಿತೇವೆ. ಯೋಜನೆ ಎನ್ನುವಂತಹ ಪದವನ್ನು ಫ್ರೆಂಚ್ ಭಾಷೆಯ ಪ್ರಿವೋಸಿಸ್ ಎಂಬ ಪದದಿಂದ ಆರಿಸಲಾಗಿದೆ. ಏನು ಪ್ರಿವೋಸಿಸ್ ಅಂದರೆ? ಲುಕಿಂಗ್ ಅಹೆಡ್, ಅಂದರೆ ಮೊದಲೇ ಆಲೋಚನೆ ಮಾಡು ಅಂತ ಹೇಳ್ಕೊಂಡು ಅರ್ಥ. ಸೊ ಹಾಗಾಗಿ ಪ್ಲ್ಯಾನಿಂಗ್ ಅಥವಾ ಯೋಜನೆ ಅಂದರೆ ನಾವು ಮುಂಚಿತವಾಗಿ ಆಲೋಚನೆಯನ್ನು ಮಾಡುವಂಥದ್ದು. ಯಾರು ಮಾಡುವಂಥದ್ದು, ಹೇಗೆ ಮಾಡುವಂಥದ್ದು, ಯಾವ ರೀತಿಯಾಗಿ ಮಾಡುವಂಥದ್ದು, ಇದನ್ನೆಲ್ಲವನ್ನು ಏನಂಥೇಳಿ ಕರಿತೀವಿ ನಾವು? ಯೋಜನೆ ಅಂಥೇಳಿ ಕರಿತೀವಿ. ಸೊ ಇದರ ಅರ್ಥ, ಯೋಜನೆಯ ಅರ್ಥ ಇದು. ದೆನ್ ನೆಕ್ಸ್ಟ್ ಈಸ್ ಅ ಡೆಫಿನೇಷನ್ಸ್. According to Millet, planning is the process of determining the objectives of administrative affairs and of devising the means calculated to achieve them. ಸೊ ಮಿಲೆಟ್ನ ಪ್ರಕಾರ ಯೋಜನೆ ಎಂದರೆ ಯೋಜನೆಯು ಆಡಳಿತ ಪ್ರಯತ್ನಗಳ ಗುರಿಗಳನ್ನು ನಿರ್ಧರಿಸುವ ಮತ್ತು ಅದನ್ನು ಸಾಧಿಸಲು ಮಾರ್ಗೋಪಾಯಗಳನ್ನು ರೂಪಿಸುವ ಪ್ರಕ್ರಿಯೆಯಾಗಿದೆ ಎಂದು ಹೇಳ್ತಾನೆ. Then next, according to Newman, what is to be done in advance is called as planning. ಸೊ ನ್ಯೂಮನ್ನ ಪ್ರಕಾರ ಏನನ್ನು ಮಾಡಬೇಕಾಗಿದೆ ಎಂಬುದನ್ನು ಮುಂಚಿತವಾಗಿ ನಿರ್ಧರಿಸುವಂಥದ್ದೇ ಯೋಜನೆಯಾಗಿದೆ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಇದೆರಡೂ ಕೂಡ ಪ್ಲ್ಯಾನಿಂಗ್ನ ಡೆಫಿನೇಷನ್ಗಳು. ಒಂದು ಮಿಲೆಟ್ ಡೆಫಿನೇಷನ್, ಇನ್ನೊಂದು ನ್ಯೂಮನ್ ಡೆಫಿನೇಷನ್ಗಳು. ದಸ್ ಪ್ಲ್ಯಾನಿಂಗ್ ಇಸ್ ದ ಪ್ರೋಸೆಸ್ ಆಫ್ deciding in advance what is to be done. The two broad aspects of planning are, first one is a determination of objectives and second one is a work method carrying them out. ಹೀಗೆ ಯೋಜನೆಯು ಭವಿಷ್ಯತ್ ಕಾಲದ ಕಾರ್ಯಾಚರಣೆಗೆ ಸಂಬಂಧಿಸಿದಾಗಿದೆ. ಇದರ ಎರಡು ಪ್ರಮುಖ ಅಂಶಗಳೆಂದರೆ, ಒಂದು ಗುರಿಗಳನ್ನು ನಿರ್ಧರಿಸುವಂಥದ್ದು, ಎರಡು ಅದನ್ನು ಜಾರಿಗೊಳಿಸಲು ಕಾರ್ಯತಂತ್ರಗಳನ್ನು ರೂಪಿಸುವುದು. ದೆನ್ ನೆಕ್ಸ್ಟ್ ಈಸ್ ಅ ಪ್ರೋಸೆಸ್ ಆಫ್ ಪ್ಲ್ಯಾನಿಂಗ್, ಯೋಜನೆಯ ಪ್ರಕ್ರಿಯೆಗಳು. ಸೊ ಯಾವುದೆಲ್ಲ ಯೋಜನೆಯ ಪ್ರಕ್ರಿಯೆಗಳು, ಪ್ರೋಸೆಸ್ಗಳು ಯಾವುದೆಲ್ಲ ಇದೆ? ಫಸ್ಟ್ ಒನ್ ಈಸ್ ಅ ಡಿಟರ್ಮಿನೇಷನ್ ಆಫ್ ಒಬ್ಜೆಕ್ಟಿವ್ಸ್, ಸೆಕೆಂಡ್ ಒನ್ ಈಸ್ ಅ ಸೆಲೆಕ್ಟಿಂಗ್ ದ ಕೋರ್ಸ್ ಆಫ್ ಆ್ಯಕ್ಷನ್ ಟು ಅಚೀವ್ ದ ಒಬ್ಜೆಕ್ಟಿವ್ಸ್, ಥರ್ಡ್ ಒನ್ selecting the best course of action, fourth one the detailed executions of the chosen alternative, and fifth one is a evaluation. ಸೊ ಯೋಜನೆಯ ಪ್ರಕ್ರಿಯೆಗಳು ಅದರಲ್ಲಿ ಒಂದನೇದು ಗುರಿಗಳನ್ನು ನಿರ್ಧರಿಸುವಂಥದ್ದು. ಸೊ ಯಾವುದೇ ಒಂದು ಯೋಜನೆಯನ್ನು ತಗೊಂಡ್ರೂ ಕೂಡ ನಾವು ಮೊದಲಿಗೆ ಏನು ಮಾಡಬೇಕು?
ಗುರಿಯನ್ನು ನಿರ್ಧಾರ ಮಾಡಬೇಕು. ಸೊ ಹಾಗಾಗಿ ಅದನ್ನು ಗುರಿಗಳ ನಿರ್ಧಾರ ಅಂತೇಳಿ ಕರಿತೇವೆ. ಎರಡನೇದು, ನಿರ್ಧರಿಸಿದ ಉದ್ದೇಶಗಳ ಸಾಧನೆಗಾಗಿ ಕ್ರಿಯೆಗಳನ್ನು ಅನುಸರಿಸುವಂಥದ್ದು. ಸೊ ಎರಡನೇದೇನು, ನಾವು ಫಸ್ಟ್ ಗುರಿಯನ್ನು ನಿರ್ಧಾರ ಮಾಡಿದರೆ, ಎರಡನೇದು ನಾವು ಆ ಗುರಿಯನ್ನು ಸಾಧಿಸಬೇಕು ಅಂತ ಹೇಳಿ ಆದರೆ ಕೆಲವೆಲ್ಲ ಪ್ರಕ್ರಿಯೆಗಳನ್ನು ನಾವು ಆರಿಸುವಂಥದ್ದು. ಮೂರನೇದು, ನಿರ್ಧರಿಸಿದ ಕ್ರಿಯೆಗಳಲ್ಲಿ ಅತ್ಯುತ್ತಮವಾದದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಅಂದರೆ ನಾವು ಯಾವ ಪ್ರಕ್ರಿಯೆಗಳನ್ನು ನಾವು ಆರಿಸಿಕೊಳ್ತೇವೋ ಅದರಲ್ಲಿ ಯಾವುದು ದಿ ಬೆಸ್ಟ್ ಇರ್ತದೋ ಆ ಪ್ರಕ್ರಿಯೆಯನ್ನು ನಾವು ನಮ್ಮ ಯೋಜನೆಯಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ನಾಲ್ಕನೇದು, ಆಯ್ದುಕೊಂಡ ಚಟುವಟಿಕೆಗಳನ್ನು ಅಥವಾ ಕ್ರಿಯೆಗಳನ್ನು ವಿಸ್ತಾರವಾಗಿ ಜಾರಿಗೊಳಿಸುವಂಥದ್ದು. ನಾಲ್ಕನೇದೇನು, ನಾವು ಯಾವ ಪ್ರಕ್ರಿಯೆಯನ್ನು ಆಯ್ಕೆ ಮಾಡಿಕೊಳ್ತೇವೆ ನಮ್ಮ ಯೋಜನೆಗೆ, ನಾವು ಅದನ್ನು ಜಾರಿಗೊಳಿಸುವಂಥದ್ದು. ಆಮೇಲೆ ಲಾಸ್ಟ್ನೇದು, ಇವ್ಯಾಲ್ಯುಯೇಷನನ್ನು ಮಾಡುವಂಥದ್ದು ಅಥವಾ ಮೌಲ್ಯಮಾಪನವನ್ನು ಮಾಡುವಂಥದ್ದು. ಕೊನೆಯದಾಗಿ ನಾವೆಲ್ಲ ಪ್ರೋಸೆಸ್ಗಳನ್ನು ಮಾಡ್ತೇವಲ್ಲ ಯೋಜನೆಗೆ ಸಂಬಂಧಪಟ್ಟಂತೆ, ಲಾಸ್ಟಿಗೆ ಏನು ಮಾಡ್ತೇವೆ, ನಾವು ಮೌಲ್ಯಮಾಪನವನ್ನು ಮಾಡ್ತೇವೆ. ಸೊ ಹಾಗಾಗಿ ಕೊನೆಯದ್ಯಾವುದು, ಫಲಿತಾಂಶಗಳ ಮೌಲ್ಯಮಾಪನವನ್ನು ಮಾಡುವಂಥದ್ದು. ನಾವು ಯಾವುದೇ ಒಂದು ಯೋಜನೆಯನ್ನು ನೋಡಿಕೊಂಡ್ರೂ ಕೂಡ ಅಥವಾ ಯಾವುದೇ ಒಂದು ಯೋಜನೆಯನ್ನು ನಾವು ಮಾಡಿದರೂ ಇಷ್ಟು ಪ್ರೊಸೆಸ್ಗಳನ್ನು ನಾವು ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮುಖ್ಯ ಉದ್ದೇಶ ಏನು, ಎಕ್ಸಾಮಲ್ಲಿ ಪಾಸ್ ಆಗುವಂಥದ್ದು. ಅದು ನಿಮ್ಮ ಗುರಿ ನಿರ್ಧಾರ, ಅದು ನೀವು ನಿರ್ಧರಿಸಿದಂತಹ ಗುರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನು ಮಾಡ್ತೀರಿ, ಯೋಜನೆಗಳನ್ನು ರೂಪಿಸ್ತೀರಲ್ವಾ. ಯಾವ ಯೋಜನೆಗಳನ್ನು ಮಾಡ್ತೀರಿ, ಡೈಲಿ ಓದುವಂಥದ್ದು, ನೋಟ್ಸ್ಗಳನ್ನು ಬರೆಯುವಂಥದ್ದು, ಟೆಕ್ಸ್ಟ್ ಬುಕ್ಗಳನ್ನು ಓದುವಂಥದ್ದು, ಆಮೇಲೆ ಕ್ಲಾಸ್ಗಳನ್ನು ಕೇಳುವಂಥದ್ದು. ಇದಿಷ್ಟು ಬೇರೆ ಬೇರೆ ಪ್ರಕ್ರಿಯೆಗಳು. ಇದಿಷ್ಟು ಪ್ರಕ್ರಿಯೆಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡುವಂಥದ್ದು, ದಿ ಬೆಸ್ಟ್ ಇರುವಂಥದ್ದು. ಸೊ ಆಯ್ಕೆ ಮಾಡಿದಂತಹ ಪ್ರಕ್ರಿಯೆಗಳನ್ನು ನೀವೇನು ಮಾಡುವಂಥದ್ದು, ಜಾರಿಗೊಳಿಸುವಂಥದ್ದು. ಜಾರಿಗೊಳಿಸಿದ ನಂತರ ನಿಮ್ಗೆ ಏನು ಸಿಗ್ತದೆ, ಫಲಿತಾಂಶ ಅನ್ನುವಂಥದ್ದು ಸಿಗ್ತದೆ ಅಲ್ವಾ. ಎಕ್ಸಾಮಲ್ಲಿ ನೀವು ಪಾಸ್ ಆಗ್ತೀರಿ, ಅದು ನಿಮಗೆ ಸಿಗುವಂತಹ ಫಲಿತಾಂಶ. ಸೊ ಇದಿಷ್ಟು ಯೋಜನೆಗೆ ಇರುವಂತಹ, ನೀವು ಮಾಡಿದಂತಹ ಯೋಜನೆಗೆ ಇರುವಂತಹ ಪ್ರೋಸೆಸ್ಗಳು. ಸೊ ಇದನ್ನೇ ಪ್ರೋಸೆಸ್ ಆಫ್ ಯೋಜನೆ, ಪ್ಲ್ಯಾನಿಂಗ್ ಅಥವಾ ಯೋಜನೆಯ ಪ್ರಕ್ರಿಯೆಗಳು ಅಂಥೇಳಿ ಕರಿತೇವೆ. ದೆನ್ ನೆಕ್ಸ್ಟ್ ಈಸ್ ನೇಚರ್ ಆಫ್ ಪ್ಲ್ಯಾನಿಂಗ್, ಯೋಜನೆಯ ಸ್ವರೂಪಗಳು. ಯಾವುದೆಲ್ಲ ಯೋಜನೆಯ ಸ್ವರೂಪಗಳಿವೆ? ಒಂದನೇದು ಗೋಲ್ ಓರಿಯೆಂಟೆಡ್, ಸೆಕೆಂಡ್ ಒನ್ ಫ್ಯೂಚರ್ ಓರಿಯೆಂಟೆಡ್, ಥರ್ಡ್ ಒನ್ ಸೆಲೆಕ್ಷನ್ ಆಫ್ ಆಲ್ಟರ್ನೇಟಿವ್ಸ್, ಫೋರ್ತ್ ಒನ್ intellectual process, fifth one it is an interdependent and integrated process, sixth one flexibility, seventh one continuous process, eighth one comprehensiveness. ಯೋಜನೆಯ ಸ್ವರೂಪಗಳು. ಸೊ ಯೋಜನೆಯು ಅದರದೇ ಆದಂತಹ ಸ್ವರೂಪವನ್ನು ಹೊಂದಿದೆ. ಯಾವುದೆಲ್ಲ ಸ್ವರೂಪವನ್ನು ಹೊಂದಿದೆ? ಒಂದನೇದಾಗಿ, ಯೋಜನೆ ಅನ್ನುವಂಥದ್ದು ಗುರಿ ನಿರ್ಧರಿತವಾದದ್ದು. ಗುರಿ ನಿರ್ಧರಿತವಾದುದಂದರೆ ಯೋಜನೆ ಅನ್ನುವಂಥದ್ದು ಗುರಿಯನ್ನು ಹೊಂದಿರುವಂಥದ್ದು ಅಂತೇಳಿ ಕರಿತೇವೆ. ಇಟ್ ಈಸ್ ಅ ಗೋಲ್ ಓರಿಯೆಂಟೆಡ್ ಅಂತ ಹೇಳ್ಕೊಂಡು. ಸೆಕೆಂಡ್ ಒನ್, ಎರಡನೇದು, ಇದು ಭವಿಷ್ಯ ಪ್ರಧಾನವಾದುದು. ಸೊ ಭವಿಷ್ಯ ಪ್ರಧಾನವಾದುದು ಅಂದರೆ ನಾವು ಯೋಜನೆಯನ್ನು ಮಾಡುವಂಥದ್ದು ಯಾವುದಕ್ಕೆ, ನಮ್ಮ ಭವಿಷ್ಯತ್ತಿಗೆ ಅಲ್ವಾ. ಸೊ ಹಾಗಾಗಿ ಇದು ಭವಿಷ್ಯ ಪ್ರಧಾನವಾಗಿರುವಂಥದ್ದು, ಫ್ಯೂಚರ್ ಓರಿಯೆಂಟೆಡ್ ಅಂತೇಳಿ ಕರೆಯುವಂಥದ್ದು. ಮೂರನೇದು, ಪರ್ಯಾಯಗಳ ಆಯ್ಕೆ. ಸೊ ಪರ್ಯಾಯಗಳ ಆಯ್ಕೆ ಅಂದ್ರೇನು, ನಮ್ಮ ಯೋಜನೆಯನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಅಂದರೆ ನಾವು ಆರಿಸಿಕೊಳ್ಳುವಂತಹ ಪ್ರಕ್ರಿಯೆಗಳನ್ನು ನಾವು ಪರ್ಯಾಯಗಳ ಆಯ್ಕೆ ಅಂಥೇಳಿ ಕರಿತೇವೆ. ನಾವು ತೆಗೆದುಕೊಳ್ಳುವಂತಹ ಪ್ರೋಸೆಸ್ಗಳು, ದಟ್ ಈಸ್ ಕಾಲ್ಡ್ ಆಸ್ ಅ ಸೆಲೆಕ್ಟಿಂಗ್ ಆಫ್ ದಿ ಆಲ್ಟರ್ನೇಟಿವ್ಸ್, ಪರ್ಯಾಯಗಳ ಆಯ್ಕೆ ಅಂಥೇಳಿ ಕರಿತೇವೆ. ದೆನ್ ಫೋರ್ತ್ ಒನ್ ಈಸ್, ನಾಲ್ಕನೇದು ಬೌದ್ಧಿಕ ಪ್ರಕ್ರಿಯೆಗಳು. ಸೊ ಇಂಟೆಲೆಕ್ಚುವಲ್ ಪ್ರೋಸೆಸ್. ಸೊ ಬೌದ್ಧಿಕ ಪ್ರಕ್ರಿಯೆಗಳಂದರೆ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ಇಂಟೆಲೆಕ್ಚುವಲ್ ಆಗಿರುವಂಥದ್ದು, ಅಂದರೆ ಏನು, ವೆಲ್ ಪ್ಲ್ಯಾನ್ಡ್ ಆಗಿರೋದನ್ನು ನಾವು ಬೌದ್ಧಿಕ ಪ್ರಕ್ರಿಯೆಗಳು ಅಂಥೇಳಿ ಕರಿತೇವೆ. ದೆನ್ ಫಿಫ್ತ್ ಒನ್ ಇಸ್, ಯೋಜನೆ ಅವಲಂಬಿತ ಮತ್ತು ಸಮಗ್ರವಾದ ಪ್ರಕ್ರಿಯೆಯಾಗಿದೆ. ಸೊ ಯೋಜನೆ ಅನ್ನುವಂಥದ್ದು ಅಂತರಾವಲಂಬಿ ಮತ್ತು ಸಮಗ್ರವಾದ ಪ್ರಕ್ರಿಯೆ. ಇದು ಇಟ್ ಈಸ್ ಅ ಹೋಲ್ ಪ್ರೋಸೆಸ್. ಇದು ಕೇವಲ ಒಂದು ಸಣ್ಣ ಅಥವಾ ಒಂದೆರಡು ಸ್ಟೆಪ್ಪಿನದಲ್ಲ. ಇದೇನು, ಇಟ್ ಈಸ್ ಅ ಹೋಲ್ ಪ್ರೋಸೆಸ್. ಎಲ್ಲಿಯವರೆಗೆ ಹೋಲ್ ಪ್ರೋಸೆಸ್, ನಮ್ಮ ಗುರಿಯನ್ನು ಸಾಧಿಸುವವರೆಗೆ ಇರುವಂಥದ್ದು. ಸೊ ಹಾಗಾಗಿ ಇದನ್ನು ಸಮಗ್ರವಾದ ಪ್ರಕ್ರಿಯೆ ಅಂಥೇಳಿ ಕರೆಯುವಂಥದ್ದು. ದೆನ್ ಸಿಕ್ಸ್ತ್ ಒನ್, ಫ್ಲೆಕ್ಸಿಬಿಲಿಟಿ, ನಮ್ಯತೆ ಇರುವಂಥದ್ದು. ಸೊ ನಮ್ಯತೆ ಅಂದರೆ ಅದು ಕಾಲಕ್ಕೆ ಬದಲಾಗ್ತಿರ್ತದೆ. ಸೊ ಯೋಜನೆ ಅನ್ನುವಂಥದ್ದು ಏನಾಗ್ತಿರ್ತದೆ, ಪ್ರತಿ ಸಲ
ಬದಲಾವಣೆ ಆಗ್ತಿರ್ತದೆ. ಸೊ ಹಾಗಾಗಿ ಇದೊಂದು ನಿರಂತರ ಪ್ರಕ್ರಿಯೆ. ಅದರಿಂದ ಇದನ್ನು ಫ್ಲೆಕ್ಸಿಬಿಲಿಟಿ ಅಂಥೇಳಿ ಕರಿತೇವೆ. ಕಾಲಕ್ಕೆ ತಕ್ಕಾಗಿ ಇದು ಬದಲಾವಣೆ ಆಗುವಂಥದ್ದು ಯೋಜನೆ. ದೆನ್ 7th ಒನ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್, ನಿರಂತರ ಪ್ರಕ್ರಿಯೆ. ಇದೊಂದೇನು ಪ್ಲ್ಯಾನಿಂಗ್ ಅನ್ನುವಂಥದ್ದು ನಿರಂತರ ಪ್ರಕ್ರಿಯೆ. ಇದು ಬದಲಾಗುತ್ತಿರುವುದರಿಂದ ಇದೇನಾಗಿರುವಂಥದ್ದು ನಿರಂತರವಾಗಿರುವಂಥದ್ದು. 1 ದಿವಸ 2 ದಿವಸಕ್ಕೆ ಮಾಡುವಂತಹ ಪ್ಲ್ಯಾನಿಂಗ್ ಅಲ್ಲ. ಇಟ್ ಈಸ್ ಅ ಲಾಂಗ್ ಟರ್ಮ್ ಅಲ್ವಾ. ಸೊ ಹಾಗಾಗಿ ಇದು ನಿರಂತರವಾದ ಪ್ರಕ್ರಿಯೆಯಾಗಿದೆ. ದೆನ್ 8ನೇದು ಕಾಂಪ್ರಹೆನ್ಸಿವ್, ಪರಿಪೂರ್ಣತೆ. ಸೊ ಪ್ಲ್ಯಾನಿಂಗ್ ಅನ್ನುವಂಥದ್ದು ಏನಾಗಿರ್ತದೆ, ಒಂದು ಪರಿಪೂರ್ಣವಾಗಿರುವಂಥದ್ದು. ಸೊ ಯಾಕೆ ಇದನ್ನು ಪರಿಪೂರ್ಣತೆ ಅಂಥೇಳಿ ಕರಿತೀವಿ, ಇದರಲ್ಲಿ ಪ್ರತಿಯೊಂದನ್ನು ಕೂಡ ನಾವೇನು ಮಾಡ್ತೇವೆ, ಪ್ರತಿಯೊಂದು ಸ್ಟೆಪ್ಸನ್ನು ಅಥವಾ ಪ್ರತಿಯೊಂದು ಪ್ರೋಸೆಸ್ಗಳನ್ನು, ಪ್ರತಿಯೊಂದು ಪ್ರಕ್ರಿಯೆಗಳನ್ನು ನಾವು ಮೊದಲೇ ನಿರ್ಧರಿಸಿ ಅದಕ್ಕೆ ಯೋಜನೆಯನ್ನು ರೂಪಿಸಿರ್ತೇವಲ್ವ. ಸೊ ಹಾಗಾಗಿ ಇದೊಂದು ಪರಿಪೂರ್ಣವಾದಂತಹ ಪ್ರಕ್ರಿಯೆಯಾಗಿದೆ ಅಂಥೇಳಿ ಕರಿತೇವೆ. ಸೊ ಇದಿಷ್ಟು ಇದರ ಯೋಜನೆಯ ಸ್ವರೂಪಗಳು. ನಾವು ಯಾವುದೇ ಒಂದು ಯೋಜನೆಯನ್ನು ನೋಡಿದರೂ ಕೂಡ ಆ ಯೋಜನೆ ಅನ್ನುವಂಥದ್ದು ಈ ಎಲ್ಲ ಸ್ವರೂಪಗಳನ್ನು ಇದು ಹೊಂದಿರುತ್ತದೆ. ದೆನ್ ನೆಕ್ಸ್ಟ್ ಈಸ್ ಅ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್, ಯೋಜನೆಯ ಮಹತ್ವಗಳು. ಅದರಲ್ಲಿ ಫಸ್ಟ್ ಒನ್, ಇಟ್ ಈಸ್ ಆ್ಯನ್ ಏಜೆಂಟ್ ಆಫ್ ಚೇಂಜ್, ಬದಲಾವಣೆಯ ಹರಿಕಾರ. ಸೆಕೆಂಡ್ ಒನ್, ರೆಡ್ಯೂಸಸ್ ಫ್ಯೂಚರ್ ಅನ್ಸರ್ಟನಿಟಿ, ಭವಿಷ್ಯದ ಅನಿಶ್ಚಿತತೆಯನ್ನು ಕಡಿಮೆ ಮಾಡುತ್ತದೆ. ಥರ್ಡ್ ಒನ್, ಫೋಕಸ್ ಅಟೆನ್ಷನ್ ಆನ್ ಆರ್ಗನೈಸೇಷನಲ್ ಗೋಲ್ಸ್, ಸಂಘಟನೆಗಳ ಉದ್ದೇಶಗಳ ಮೇಲೆ ಗಮನವನ್ನು ಹರಿಸುತ್ತದೆ. 4ನೇದು, ಇನ್ಶೂರ್ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಸರಿಯಾದ ಬಳಕೆ. 5ನೇದು, ರೆಡ್ಯೂಸ್ ಫ್ಯೂಚರ್ ಅನ್ಸರ್ಟನಿಟಿ, ಭವಿಷ್ಯದ ಅನಿಶ್ಚಿತತೆಯನ್ನು ಕಡಿಮೆ ಮಾಡುವಂಥದ್ದು. ದೆನ್ 6th ಒನ್, ಹೆಲ್ಪ್ಸ್ ಇನ್ ಕೋಆರ್ಡಿನೇಷನ್, ಸಮನ್ವಯಕ್ಕೆ ಸಹಕಾರಿಯಾಗಿದೆ. 7th ಒನ್, ಇಂಪ್ರೂವ್ ಎಫಿಷಿಯನ್ಸಿ, ದಕ್ಷತೆಯನ್ನು ಹೆಚ್ಚಿಸುತ್ತದೆ. 8th ಒನ್, ಹೆಲ್ಪ್ಸ್ ಟು ಫೋಕಸ್ ಕಾಂಪಿಟೇಷನ್ಸ್, ಸ್ಪರ್ಧೆಯನ್ನು ಎದುರಿಸಲು ಸಹಕಾರಿಯಾಗಿದೆ. ಆ್ಯಂಡ್ ಲಾಸ್ಟ್ ಒನ್, ಇಟ್ ಲೀಡ್ಸ್ ಟು ಸಕ್ಸಸ್, ಸಫಲತೆಗೆ ನಾಂದಿ. ಸೊ ಇದಿಷ್ಟು ಪ್ಲ್ಯಾನಿಂಗ್ನ ಮಹತ್ವಗಳು ಅಥವಾ ಇಂಪಾರ್ಟೆನ್ಸ್ಗಳು. ಯಾವುದೆಲ್ಲ, ಒಂದನೇದು ಇಟ್ ಈಸ್ ಆ್ಯನ್ ಏಜೆಂಟ್ ಆಫ್ ಚೇಂಜ್, ಬದಲಾವಣೆಯ ಹರಿಕಾರ. ಸೊ ಪ್ಲ್ಯಾನಿಂಗ್ ಅನ್ನುವಂಥದ್ದು ಏನು ಮಾಡ್ತದೆ, ಬದಲಾವಣೆಯನ್ನು ಮಾಡ್ತದೆ. ಯಾಕೆ ಬದಲಾವಣೆಯನ್ನು ಮಾಡ್ತೇವೆ, ನಾವು ಮೊದಲೇ ಪ್ಲ್ಯಾನನ್ನು ಮಾಡ್ತೇವಲ್ವ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಎಲ್ಲವನ್ನ ಮೊದಲೇ ನಾವು ನಿರ್ಧರಿಸಿರೋದ್ರಿಂದ ಅಥವಾ ಎಲ್ಲವನ್ನು ನಾವು ಮೊದಲೇ ಪ್ಲ್ಯಾನ್ ಮಾಡಿರೋದ್ರಿಂದ ಏನಾಗ್ತದೆ, ಇದು ಬದಲಾವಣೆಯನ್ನು ತರ್ತದೆ. ಹೊಸ ಹೊಸ ಬದಲಾವಣೆ. ಯಾವುದೇ ಒಂದು ಆರ್ಗನೈಜೇಷನ್, ಪ್ರೈವೇಟ್ ಆರ್ಗನೈಜೇಷನ್ ಆಗಿರ್ಬೋದು ಅಥವಾ ಪಬ್ಲಿಕ್ ಆರ್ಗನೈಜೇಷನ್ ಆಗಿರ್ಬೋದು, ಯಾವುದೇ ಆರ್ಗನೈಜೇಷನಲ್ಲಿ ನಾವು ಒಂದು ಪ್ಲ್ಯಾನ್ ಮಾಡಿ ಮಾಡೋದ್ರಿಂದ, ಒಂದು ಯೋಜನೆ ಮಾಡಿ ಮಾಡೋದ್ರಿಂದ ಅದೇನಾಗ್ತದೆ, ಅದು ಬದಲಾವಣೆಯನ್ನು ತರ್ತದೆ. ಸೊ ಬದಲಾಗ್ತಿರ್ತದೆ. ಸೊ ಹಾಗಾಗಿ ಇದನ್ನು ಪ್ಲ್ಯಾನಿಂಗ್ ಚೇಂಜಿಂಗ್ ಏಜೆಂಟ್ ಅಂತೇಳಿ ಕರಿತೇವೆ. ದೆನ್ ಸೆಕೆಂಡ್ ಒನ್, ರಿಡ್ಯೂಸ್ ಫ್ಯೂಚರ್ ಅನ್ಸರ್ಟನಿಟಿ, ಭವಿಷ್ಯದ ಅನಿಶ್ಚಿತತೆಯನ್ನು ಕಡಿಮೆ ಮಾಡುತ್ತದೆ. ಯಾಕೆ ಇದು ಭವಿಷ್ಯದ ಅನಿಶ್ಚಿತತೆಯನ್ನು ಕಡಿಮೆ ಮಾಡುತ್ತದೆ, ಫ್ಯೂಚರ್ ಅನ್ಸರ್ಟನಿಟಿಯನ್ನು ಕಡಿಮೆ ಮಾಡುತ್ತದೆ? ಯಾಕೆ, ನಾವು ಮೊದಲೇ ಪ್ಲ್ಯಾನ್ ಮಾಡ್ತೇವಲ್ವ. ಸೊ ಹಾಗಾಗಿ ಭವಿಷ್ಯದಲ್ಲಿ ಯಾವುದೇ ರೀತಿಯಾದಂತಹ ಅನ್ಸರ್ಟನಿಟಿ ಅನ್ನುವಂಥದ್ದು ಆಗೋದಿಲ್ಲ, ಅನಿಶ್ಚಿತತೆ ಅನ್ನುವಂಥದ್ದು ಆಗೋದಿಲ್ಲ. ಎಲ್ಲವೂ ವೆಲ್ ಪ್ಲ್ಯಾನ್ ಆಗಿ ಆಗ್ತದೆ. ದೆನ್ ಥರ್ಡ್ ಒನ್, ಫೋಕಸ್ ಅಟೆನ್ಷನ್ ಆನ್ ಆರ್ಗನೈಜೇಷನಲ್ ಗೋಲ್ಸ್, ಸಂಘಟನೆಗಳ ಉದ್ದೇಶಗಳ ಮೇಲೆ ಗಮನ ಹರಿಸ್ತದೆ. ಸೊ ಪ್ಲ್ಯಾನಿಂಗ್ ಏನು ಮಾಡ್ತದೆ, ಯಾವುದೇ ಒಂದು ಸಂಘಟನೆ, ಅದು ಪಬ್ಲಿಕ್ ಸಂಘಟನೆ, ಪ್ರೈವೇಟ್ ಆರ್ಗನೈಜೇಷನ್ ಆಗಿರ್ಬೋದು ಅಥವಾ ಪಬ್ಲಿಕ್ ಆರ್ಗನೈಜೇಷನ್ ಆಗಿರ್ಬೋದು. ಸೊ ಯಾವುದೇ ಒಂದು ಆರ್ಗನೈಜೇಷನ್ನ ಮೇಲೆ ಇದೇನು ಮಾಡ್ತದೆ, ಗಮನವನ್ನು ಕೊಡ್ತದೆ. ಅಂದರೆ ನಾವು ಮೊದಲೇ ಪ್ಲ್ಯಾನ್ ಮಾಡಿರೋದ್ರಿಂದ ಆ ಸಂಘಟನೆ ಅನ್ನುವಂಥದ್ದು ಆ ಪ್ಲ್ಯಾನಿಗೆ ಸರಿಯಾಗಿ ಕೆಲಸ ಮಾಡ್ತದೋ ಇಲ್ವಾ, ಆ ಪ್ಲ್ಯಾನಿಗೆ ಸರಿಯಾಗಿ ಆ ಸಂಘಟನೆ ಉಂಟಾ ಇಲ್ವಾ ಅನ್ನೋದನ್ನು ನಾವು ಏನು ಮಾಡ್ಬೋದು, ಗಮನವನ್ನು ಹರಿಸ್ಬೋದಲ್ವ. ಸೊ ಹಾಗಾಗಿ ನಾವು ಅಟೆನ್ಷನನ್ನು ಫೋಕಸ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಅ ಫೋಕಸ್ ಅಟೆನ್ಷನ್ ಆನ್ ದ ಆರ್ಗನೈಜೇಷನ್. ಸೊ ಸಂಘಟನೆಗಳ ಮೇಲೆ ನಾವೇನು ಮಾಡುವಂಥದ್ದು, ಗಮನವನ್ನು ಹರಿಸುವಂಥದ್ದು. ದೆನ್ ಫೋರ್ತ್ ಒನ್, ಎನ್ಶೂರ್ ಎಫಿಷಿಯನ್ಸಿ ಆಫ್ ರೆಡ್ಯೂಸ್ನೆಸ್, ಸೊ ರಿಸೋರ್ಸಸ್, ಸೊ ಸಂಪನ್ಮೂಲಗಳ ಸರಿಯಾದ ಬಳಕೆ. ಸೊ ಸಂಪನ್ಮೂಲಗಳ ಸರಿಯಾದ ಬಳಕೆ ಅಂದರೆ, ಸೊ ಯೋಜನೆ ಅನ್ನುವಂಥದ್ದು ಏನು ಮಾಡ್ತದೆ, ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತದೆ. ಯಾವ ಸಂಪನ್ಮೂಲಗಳು, ಮಾನವ ಸಂಪನ್ಮೂಲ ಆಗಿರ್ಬೋದು, ಆರ್ಥಿಕ ಸಂಪನ್ಮೂಲ ಆಗಿರ್ಬೋದು,
ಅಥವಾ ಯಾವುದು ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು, ಈ ಎಲ್ಲ ಸಂಪನ್ಮೂಲಗಳನ್ನು ನಾವು ಸರಿಯಾಗಿ ಬಳಕೆ ಮಾಡಲಿಕ್ಕೆ ನಮಗೆ ಯಾವುದು ಸಹಾಯ ಮಾಡ್ತದೆ? ಯೋಜನೆ. ಅಂದರೆ ಎಲ್ಲ ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡಬೇಕು ಅಂತ ಹೇಳ್ಕೊಂಡು ಮೊದಲೇ ಯೋಜನೆಯನ್ನು ತಯಾರಿಸಿರೋದ್ರಿಂದ ನಮಗೆ ಸಂಪನ್ಮೂಲದ ಸರಿಯಾದ ಬಳಕೆ ಅನ್ನುವಂಥದ್ದು ಆಗ್ತದೆ. ದೆನ್ ನೆಕ್ಸ್ಟ್ ಒನ್, ಸಮನ್ವಯಕ್ಕೆ ಸಹಕಾರಿಯಾಗಿದೆ, ಹೆಲ್ಪ್ಸ್ ಇನ್ ಕೋಆರ್ಡಿನೇಷನ್. ಸೊ ಪ್ಲ್ಯಾನಿಂಗ್ ಅನ್ನುವಂಥದ್ದು ಏನು ಮಾಡ್ತದೆ? ಕೋಆರ್ಡಿನೇಷನ್ಗೆ ಸಹಾಯವನ್ನು ಮಾಡ್ತದೆ. ಯಾವ ಕೋಆರ್ಡಿನೇಷನ್ಗೆ ಸಹಾಯ ಮಾಡುವಂಥದ್ದು? ವರ್ಕರ್ಸಿಗೆ ಮತ್ತು ಅಲ್ಲಿರುವಂತಹ ಆಫೀಸರ್ಸಿಗೆ ಕೋಆರ್ಡಿನೇಷನ್ಗೆ ಸಹಾಯವನ್ನು ಮಾಡ್ತದೆ. ಅವರಿಬ್ಬರ ನಡುವೆ ಬಾಂಧವ್ಯ ಬೆಳೀಲಿಕ್ಕೆ ಸಹಾಯವನ್ನು ಮಾಡ್ತದೆ. ಸಂಪನ್ಮೂಲಗಳಿಗೆ ಮತ್ತು ಅಲ್ಲಿರುವಂತಹ ಸಂಪನ್ಮೂಲಗಳ ಬಳಕೆದಾರರಿಗೆ ಸಂಬಂಧಪಟ್ಟಂತೆ ಇದು ಕೋಆರ್ಡಿನೇಷನನ್ನು ಕೊಡ್ತದೆ. ಸೊ ಹಾಗಾಗಿ ಇದು ಒಬ್ಬರಿಂದೊಬ್ಬರಿಗೆ ಕೋಆರ್ಡಿನೇಷನ್ಗಳನ್ನು ಮಾಡಲಿಕ್ಕೆ ಅಥವಾ ಸಮನ್ವಯ ಮಾಡಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳ್ಕೊಂಡು. ಆಮೇಲೆ ನೆಕ್ಸ್ಟ್ ಇಂಪ್ರೂವ್ ಎಫಿಷಿಯನ್ಸಿ. ಸೊ ದಕ್ಷತೆಯನ್ನು ಹೆಚ್ಚಿಸ್ತದೆ ಅಂತ. ಇಂಪ್ರೂವ್ ಎಫಿಷಿಯನ್ಸಿ ಅಥವಾ ದಕ್ಷತೆಯನ್ನು ಹೆಚ್ಚಿಸ್ತಂದರೆ ನಾವು ಎಲ್ಲವನ್ನು ಪ್ಲ್ಯಾನ್ ಮಾಡಿ ಮಾಡೋದ್ರಿಂದ ನಮ್ಮ ದಕ್ಷತೆ ಅನ್ನುವಂಥದ್ದು, ನಮಗೆ ಇರುವಂತಹ ಫೋಕಸ್ ಅನ್ನುವಂಥದ್ದು ಏನಾಗ್ತದೆ? ಜಾಸ್ತಿ ಆಗ್ತದೆ. ಹಾಗಾಗಿ ನಮ್ಮಲ್ಲಿರುವಂತಹ ದಕ್ಷತೆಯನ್ನು ಇದೇನು ಮಾಡ್ತದೆ? ಇಂಪ್ರೂವ್ ಮಾಡ್ತದೆ ಅಂತ ಹೇಳ್ಕೊಂಡು. ದೆನ್ ನೆಕ್ಸ್ಟ್ ಈಸ್ ಹೆಲ್ಪ್ಸ್ ಟು ಫೋಕಸ್ ಕಾಂಪಿಟೀಷನ್. ಸ್ಪರ್ಧೆಯನ್ನು ಎದುರಿಸಲು ಸಹಕಾರಿಯಾಗಿದೆ. ಸೊ ಹೇಗೆ ನಮಗೆ ಸ್ಪರ್ಧೆಯನ್ನು, ಕಾಂಪಿಟೀಷನನ್ನು ಎದುರಿಸಲಿಕ್ಕೆ ಯೋಜನೆ ಸಹಾಯ ಮಾಡ್ತದೆ? ನಾವು ಮೊದಲೇ ಪ್ಲ್ಯಾನ್ ಮಾಡ್ತೇವೆ ಅಲ್ವಾ? ಕಾಂಪಿಟೇಷನ್ಗೆ ಸರಿಯಾಗಿ ನಾವೇನು ಮಾಡ್ತೇವೆ? ಪ್ಲ್ಯಾನನ್ನು ಮಾಡ್ತೇವೆ. ಸೊ ಹಾಗಾಗಿ ಯಾವುದೇ ಕಾಂಪಿಟೇಷನನ್ನು ಕೂಡ ಎದುರಿಸಲಿಕ್ಕೆ ಇದು ನಮಗೆ ಸಹಾಯವನ್ನು ಮಾಡ್ತದೆ. ದೆನ್ ನೆಕ್ಸ್ಟ್, ಇಟ್ ಲೀಡ್ಸ್ ಟು ಸಕ್ಸಸ್. ಸೊ ಸಫಲತೆಗೆ ನಾಂದಿ. ಸೊ ಎಲ್ಲವನ್ನು ನಾವು ಸರಿಯಾಗಿ ಪ್ಲ್ಯಾನ್ ಮಾಡಿದರೆ, ನಾವು ಮಾಡಿದಂತಹ ಪ್ಲ್ಯಾನ್ನ ಮುಖಾಂತರ ನಾವು ಹೋದರೆ, ಸ್ಟೆಪ್ ಬೈ ಸ್ಟೆಪ್ ನಾವು ಹೋದರೆ ನಮಗೆ ಏನು ಸಿಗ್ತದೆ? ಸಫಲತೆ ಅನ್ನುವಂಥದ್ದು ಸಿಗ್ತದೆ, ಸಕ್ಸಸ್ ಅನ್ನುವಂಥದ್ದು ಸಿಗ್ತದೆ. ಸೊ ಹಾಗಾಗಿ ಯೋಜನೆ ಅನ್ನುವಂಥದ್ದು ಸಫಲತೆಗೆ ನಾಂದಿಯನ್ನು ಹಾಡ್ತದೆ. ಸೊ ಪ್ಲ್ಯಾನಿಂಗ್ ಗಿವ್ ಸಕ್ಸಸ್ ಫಾರ್ ಅಸ್. ಸೊ ಇದಿಷ್ಟು ಇಂಪಾರ್ಟೆನ್ಸ್ ಆಫ್ ದಿ ಪ್ಲ್ಯಾನಿಂಗ್ನ ಮಹತ್ವಗಳು. ದೆನ್ ನೆಕ್ಸ್ಟ್ ಈಸ್ ಕೈಂಡ್ಸ್ ಆಫ್ ಪ್ಲ್ಯಾನಿಂಗ್. ಯೋಜನೆಯ ವಿಧಗಳು. ಸೊ ಯೋಜನೆಯಲ್ಲಿ ಬೇರೆ ಬೇರೆ ವಿಧಗಳಿವೆ. ಬೇರೆ ಬೇರೆ ಯೋಜನೆಗೆ ಬೇರೆ ಬೇರೆ ಫೀಲ್ಡಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಯೋಜನೆಗಳನ್ನುವಂಥದ್ದು ಇದೆ. ಸೊ ಯಾವುದೆಲ್ಲ ಯೋಜನೆಯ ವಿಧಗಳಿವೆ? ದೇರ್ ಆರ್ ಸೆವೆರಲ್ ಕೈಂಡ್ಸ್ ಆಫ್ ಪ್ಲ್ಯಾನಿಂಗ್. ಸಮ್ ಆಫ್ ದ ಇಂಪಾರ್ಟೆಂಟ್ ಒನ್ಸ್ ಆರ್: ಫಸ್ಟ್ ಒನ್ ಈಸ್ ಓವರ್ ಆಲ್ ಪ್ಲ್ಯಾನಿಂಗ್, ಸಮಗ್ರ ಯೋಜನೆ. ಓವರ್ ಆಲ್ ಪ್ಲ್ಯಾನಿಂಗ್ may be termed as a socio-economic planning. It deals with planning of natural resources, objectives and activities of the society. This types of planning was first adopted by Stalin in USSR. Later, some communist nations are adopted these types of planning. The use of capital, land and labor is entirely brought within the decision are also taken by the administrative. Because of its harsh power of command, the democratic states are not followed it. ಸಮಗ್ರ ಯೋಜನೆಯನ್ನು ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆ ಎಂದು ಕರೆಯುವರು. ಇದೊಂದು ಕೇಂದ್ರೀಕೃತ ಯೋಜನೆಯಾಗಿದ್ದು ಒಂದು ರಾಷ್ಟ್ರದ ಸಮಗ್ರ ನೈಸರ್ಗಿಕ ಸಂಪನ್ಮೂಲಗಳು, ಗುರಿಗಳು ಸಂಪೂರ್ಣವಾಗಿ ಆಡಳಿತದ ಮೇಲ್ವಿಚಾರಣೆಯಲ್ಲಿರುತ್ತದೆ. ಎಲ್ಲ ನಿರ್ಧಾರಗಳನ್ನು ಮೇಲ್ವಿಚಾರಣೆಗಳನ್ನು ಹೊತ್ತ ಆಡಳಿತ ವರ್ಗವೇ ನೋಡಿಕೊಳ್ಳುತ್ತದೆ. ಹೀಗಾಗಿ ದೇಶದ ಹಿಡಿತವು ಮೇಲ್ವಿಚಾರಕರ ಕೈಯಲ್ಲಿರುತ್ತದೆ. ಇಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇರುವುದಿಲ್ಲ. ಸಮಗ್ರ ಯೋಜನೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದ ರಾಷ್ಟ್ರ USSR. ಅದಾದ ನಂತರ ಹಲವಾರು ಬಂಡವಾಳಶಾಹಿ ರಾಷ್ಟ್ರಗಳು ಇದನ್ನು ಅನುಸರಿಸಿದವು. ಪ್ರಜಾಪ್ರಭುತ್ವ ರಾಷ್ಟ್ರಗಳು ಇದನ್ನು ವಿರೋಧಿಸುತ್ತವೆ. ಸೊ ಸಮಗ್ರ ಯೋಜನೆ ಅಂದರೆ ಇದೊಂದು ಕೇಂದ್ರೀಕೃತ ಯೋಜನೆಯಾಗಿದ್ದು ನೈಸರ್ಗಿಕ ಸಂಪನ್ಮೂಲಗಳು, ಗುರಿಗಳು ಎಲ್ಲವೂ ಕೂಡ ಒಂದು ಆಡಳಿತದ ವರ್ಗದ ಕೈಯಲ್ಲಿ ಇರ್ತದೆ. ಆ ಆಡಳಿತ ವರ್ಗ ಏನು ಹೇಳ್ತದೆ ಹಾಗೆ ಏನು ಮಾಡಬೇಕು? ಯೋಜನೆಗಳನ್ನು ರೂಪಿಸಬೇಕು. ಅದು ಬಿಟ್ಟು ಬೇರೆ ಯಾರೂ ಕೂಡ ಯೋಜನೆಗಳನ್ನು ರೂಪಿಸುವ ಹಾಗೆ ಇಲ್ಲ. ಸೊ ಇಂತಹ ಯೋಜನೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದವನು USSR. ರಷ್ಯಾದಲ್ಲಿ ಸ್ಟಾಲಿನ್ ಇದನ್ನು ಮೊದಲ ಬಾರಿಗೆ ಜಾರಿಗೆ ತರ್ತಾನೆ. ಅದಾದ ನಂತರ ಅನೇಕ ಬಂಡವಾಳಶಾಹಿ ರಾಷ್ಟ್ರಗಳು ಇದನ್ನು ಫಾಲೋ ಮಾಡ್ತದೆ. ಆದರೆ ಯಾವುದೇ ರೀತಿಯಾದಂಥ ಡೆಮೊಕ್ರೆಟಿಕ್ ನೇಷನ್ಸ್ ಏನು ಮಾಡ್ತದೆ? ಈ ಸಮಗ್ರ ಯೋಜನೆಯನ್ನು ಫಾಲೋ ಮಾಡೋದಿಲ್ಲ. ದೆನ್ ಸೆಕೆಂಡ್ ಒನ್ ಇಸ್ ಡೆವಲಪ್ಮೆಂಟ್ ಪ್ಲ್ಯಾನಿಂಗ್.
ಅಭಿವೃದ್ಧಿ ಯೋಜನೆ. ಸೊ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆ ಮಾಡಿದರೆ ಅದನ್ನು ಅಭಿವೃದ್ಧಿ ಯೋಜನೆ ಅಂತೇಳಿ ಕರಿತೇವೆ. ಡೆವಲಪ್ಮೆಂಟ್ ಪ್ಲಾನಿಂಗ್ ಮೀನ್ಸ್ ಓವರಾಲ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ ಬೈ ಯೂಸಿಂಗ್ ಪ್ರಾಪರ್ಲಿ ಆಲ್ ದ ಅವೈಲೇಬಲ್ resources, physical, financial and human. It is also known as socio-economic planning because it reshapes the country's economy. It aims at raising the standards of living of the people and providing full employment and achieving national self-sufficiency. India's 5-year plan is a good example for the development planning. ಅಭಿವೃದ್ಧಿ ಯೋಜನೆ. ಸೊ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ತಯಾರಿಸಿದರೆ ಅದನ್ನು ಅಭಿವೃದ್ಧಿ ಯೋಜನೆ ಅಂತೇಳಿ ಕರಿತೇವೆ. ಒಂದು ದೇಶದ ಸರ್ವಾಂಗೀಣ ಬೆಳವಣಿಗೆಗೆ ಯಾವುದು ಬೇಕು? ಅಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಬೇಕು. ದೇಶದಲ್ಲಿ ಸಿಗುವ ಎಲ್ಲ ಭೌತಿಕ, ಆರ್ಥಿಕ ಮತ್ತು ಮಾನವ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಅಭಿವೃದ್ಧಿಯನ್ನು ಸಾಧಿಸುವುದನ್ನು ಅಭಿವೃದ್ಧಿ ಯೋಜನೆ ಎಂದು ಕರೆಯುವರು. ಸಾಮಾಜಿಕ ಮತ್ತು ಆರ್ಥಿಕ ಯೋಜನೆ ಇದನ್ನು ಒಳಗೊಂಡಿದೆ, ಏಕೆಂದರೆ ಇದು ಒಂದು ರಾಷ್ಟ್ರದ ಆರ್ಥಿಕ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತದೆ. ಸೊ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಯು ಅಭಿವೃದ್ಧಿ ಯೋಜನೆಗೆ ಉದಾಹರಣೆಯಾಗಿದೆ. ಸೊ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆ ಮಾಡಿದರೆ ಅದು ಅಭಿವೃದ್ಧಿ ಯೋಜನೆ ಅಂತೇಳಿ ಕರಿತೇವೆ. ಒಂದು ದೇಶದಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಸಂಪನ್ಮೂಲಗಳಾಗಿರ್ಬೋದು, ಮಾನವ ಸಂಪನ್ಮೂಲಗಳಾಗಿರ್ಬೋದು ಅಥವಾ ಆರ್ಥಿಕ ಸಂಪನ್ಮೂಲಗಳಾಗಿರ್ಬೋದು, ಇದನ್ನೆಲ್ಲವನ್ನು ಯೂಸ್ ಮಾಡಿಕೊಂಡು ಅದನ್ನೆಲ್ಲವನ್ನು ಉಪಯೋಗಿಸಿಕೊಂಡು ಯೋಜನೆಗಳನ್ನು ತಯಾರು ಮಾಡಿದರೆ ಅದನ್ನು ಅಭಿವೃದ್ಧಿ ಯೋಜನೆ ಅಂತೇಳಿ ಕರಿತೇವೆ. ಸೊ ಭಾರತದಲ್ಲಿ 5 years ಪ್ಲ್ಯಾನ್ಸ್ ಉಂಟಲ್ವ, ಪಂಚವಾರ್ಷಿಕ ಯೋಜನೆಗಳು ಎಕನಾಮಿಕ್ಸಲ್ಲಿ ಬರ್ತದೆ, ಅದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಡೆವಲಪ್ಮೆಂಟ್ ಪ್ಲ್ಯಾನಿಂಗ್. ದೆನ್ ಥರ್ಡ್ ಒನ್ ಈಸ್ ಅ ಲಿಮಿಟೆಡ್ ಪ್ಲ್ಯಾನಿಂಗ್, ಸೀಮಿತ ಯೋಜನೆ. ಲಿಮಿಟೆಡ್ ಪ್ಲ್ಯಾನಿಂಗ್ ಡಸ್ ನಾಟ್ centralize all the socio-economic activities at one focal point. Here the process of planning and the implementation of programs are undertaken democratically. Only limited planning should be used to get objectives. India has adopted these types of planning. ಸೀಮಿತ ಯೋಜನೆಯು ಕೇವಲ ಸೀಮಿತ ಚಟುವಟಿಕೆಗಳಿಗೆ ಸಂಬಂಧಿಸಿದ್ದಾಗಿದೆ. ಇದು ಚಟುವಟಿಕೆಗಳನ್ನು ಒಂದೇ ಕಡೆ ಕೇಂದ್ರೀಕರಿಸುವುದಿಲ್ಲ. ಈ ರೀತಿಯ ಯೋಜನೆಯಲ್ಲಿ ರಾಜ್ಯವು ಇಡೀ ಸಮಾಜಕ್ಕೆ ಅನ್ವಯವಾಗುವ ಮುಖ್ಯ ಗುರಿಗಳನ್ನು ಮಾತ್ರ ನಿರ್ಧರಿಸುತ್ತದೆ. ಭಾರತವು ಸೀಮಿತ ಯೋಜನೆಯನ್ನು ಅಳವಡಿಸಿಕೊಂಡಿದೆ. ಸೊ ಸೀಮಿತ ಯೋಜನೆಯಲ್ಲಿ ಸರ್ಕಾರ ಅನ್ನುವಂಥದ್ದು ಏನು ಮಾಡ್ತದೆ, ಒಂದು ಯೋಜನೆಯನ್ನು ಸೀಮಿತ ಅವಧಿಗೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾಡಿದರೆ ಅದನ್ನು ಸೀಮಿತ ಅವಧಿಯ ಯೋಜನೆ ಅಂಥೇಳಿ ನಾವು ಕರಿತೇವೆ. ಸೊ ಭಾರತ ಕೂಡ ಏನು ಮಾಡ್ತದೆ, ಸೀಮಿತ ಅವಧಿಯಲ್ಲಿ ಸೀಮಿತ ಯೋಜನೆಯನ್ನು ಇದು ತಯಾರಿಸ್ತದೆ. ದೆನ್ ಲಾಸ್ಟ್ ಒನ್ ಈಸ್ ಅ ಅಡ್ಮಿನಿಸ್ಟ್ರೇಟಿವ್ ಪ್ಲ್ಯಾನಿಂಗ್, ಆಡಳಿತ ಯೋಜನೆ. The planning which belong to the administrations is called as administrative planning. It is comprehensive. It embeds problems of all the phases of post-CRUB activities. Administrative planning consists of 3 phases. First one is a policy planning, second one is a program planning, third one is a operational planning. ಆಡಳಿತಾತ್ಮಕ ಯೋಜನೆ, ಆಡಳಿತಕ್ಕೆ ಸಂಬಂಧಪಟ್ಟಂತಹ ಯೋಜನೆಯನ್ನು ಏನಂತೇಳಿ ಕರಿತೇವೆ ನಾವು? ಆಡಳಿತಾತ್ಮಕ ಯೋಜನೆ ಅಂಥೇಳಿ ಕರಿತೇವೆ. ಸೊ ಈ ಆಡಳಿತಾತ್ಮಕ ಯೋಜನೆಯು ವಿಶಾಲವಾದ ದೃಷ್ಟಿಕೋನವನ್ನು ಹೊಂದಿದೆ. ಇದು ಪೋಸ್ಟ್ ಕ್ರಬ್ ಅಂತಹ ಚಟುವಟಿಕೆಗಳನ್ನು ಹೊಂದಿದೆ. ಪೋಸ್ಟ್ ಕ್ರಬ್ ಅಂದ್ರೇನು? P ಅಂದರೆ ಪ್ಲ್ಯಾನಿಂಗ್, O ಅಂದರೆ ಆರ್ಗನೈಜೇಷನ್, S ಅಂದರೆ ಸ್ಟಾಫಿಂಗ್, D ಅಂದರೆ ಡೈರೆಕ್ಟಿಂಗ್, CO ಅಂದರೆ ಕಂಟ್ರೋಲಿಂಗ್, R ಅಂದರೆ ರಿಕಾಲಿಂಗ್, B ಅಂದರೆ ಬಜೆಟಿಂಗ್ ಅಂತ ಹೇಳ್ಕೊಂಡು ಅಲ್ವಾ. ಸೊ ಹಾಗಾಗಿ ಈ ಎಲ್ಲ ಚಟುವಟಿಕೆಗಳನ್ನು ಯಾವುದು ಒಳಗೊಂಡಿದೆ? ಅಡ್ಮಿನಿಸ್ಟ್ರೇಟಿವ್ ಪ್ಲ್ಯಾನಿಂಗ್ ಅನ್ನುವಂಥದ್ದು ಒಳಗೊಂಡಿದೆ. ಇದಲ್ಲದೆ ಈ ಅಡ್ಮಿನಿಸ್ಟ್ರೇಷನ್ ಪ್ಲ್ಯಾನಿಂಗ್ ಅನ್ನುವಂಥದ್ದು ಅಥವಾ ಆಡಳಿತಾತ್ಮಕ ಯೋಜನೆಯು 3 ಮುಖಗಳನ್ನು ಹೊಂದಿದೆ. ಯಾವುದೆಲ್ಲ? ಒಂದು ನೀತಿ ಯೋಜನೆ, ಎರಡನೇದು ಕಾರ್ಯಕ್ರಮ ಯೋಜನೆ ಮತ್ತು ಮೂರನೇದು ಕಾರ್ಯಕಾರಿ ಯೋಜನೆ ಅಂತ ಹೇಳ್ಕೊಂಡು 3 ವಿಧವಾದಂತಹ ಫೇಸ್ಗಳನ್ನು ಇದು ಒಳಗೊಂಡಿದೆ. ಲಾಸ್ಟ್ ಕೈಂಡ್ಸ್ ಆಫ್ ಪ್ಲ್ಯಾನಿಂಗ್ ದ ಟೈಮ್ ಸ್ಪೇಸ್ ಆಫ್ ಪ್ಲ್ಯಾನಿಂಗ್. ಸೊ ಕೊನೆಯ ಯೋಜನೆಯ ವಿಧಗಳಲ್ಲಿ ಕೊನೆಯದಾಗಿರುವಂಥದ್ದು ಸಮಯಾಧಾರಿತ ಯೋಜನೆ. ದ ಪ್ಲ್ಯಾನಿಂಗ್ ವಿಚ್ ಬಿಲಾಂಗ್ಸ್ ಟು ಟೈಮ್ ಈಸ್ ಕಾಲ್ಡ್ ಆ್ಯಸ್ ಟೈಮ್ ಸ್ಪ್ಯಾನ್ ಪ್ಲ್ಯಾನಿಂಗ್. ಅಂಡರ್ ದಿಸ್ ಪ್ಲ್ಯಾನಿಂಗ್ ಈಸ್ ಕ್ಲಾಸಿಫೈಡ್ ಆ್ಯಸ್ ಲಾಂಗ್ ರೇಂಜ್ ಪ್ಲ್ಯಾನಿಂಗ್,
medium range planning, short range planning. The long range planning is a process of long term goals. ಆಮೇಲೆ ಮೀಡಿಯಮ್ ರೇಂಜ್ ಪ್ಲಾನಿಂಗ್ ಹ್ಯಾಸ್ ಅ ಪ್ರೋಸೆಸ್ ಆಫ್ ಮೀಡಿಯಮ್ ಟರ್ಮ್ ಗೋಲ್ ಆ್ಯಂಡ್ ಶಾರ್ಟ್ ಟರ್ಮ್ ರೇಂಜ್ ಪ್ಲಾನಿಂಗ್ ಹ್ಯಾಸ್ ಅ ಶಾರ್ಟ್ ಟರ್ಮ್ ಗೋಲ್ಸ್. ಸೊ ಸಮಯಾಧಾರಿತ ಯೋಜನೆ, ಸಮಯಕ್ಕೆ ಸರಿಯಾಗಿ ಯೋಜನೆ ಮಾಡಿದರೆ ಅದನ್ನು ಸಮಯಾಧಾರಿತ ಯೋಜನೆ ಅಂಥೇಳಿ ಕರಿತೇವೆ. ಈ ಸಮಯಾಧಾರಿತ ಯೋಜನೆಯು ದೀರ್ಘಾವಧಿ, ಅಲ್ಪಾವಧಿ ಮತ್ತು ಮಧ್ಯಾವಧಿ ಅನ್ನುವಂತಹ 3 ಯೋಜನೆಗಳನ್ನು ಒಳಗೊಂಡಿದೆ. ದೀರ್ಘಾವಧಿ ಯೋಜನೆ ಅಂದರೆ ದೀರ್ಘಕಾಲಕ್ಕೆ ಸಂಬಂಧಿಸಿದ ಯೋಜನೆ, ಆಮೇಲೆ ಮಧ್ಯಾವಧಿ ಯೋಜನೆ ಅಂದರೆ ಮಧ್ಯಕಾಲಕ್ಕೆ ಸಂಬಂಧಿಸಿದ ಯೋಜನೆ, ಅಲ್ಪಾವಧಿ ಯೋಜನೆ ಅಂದರೆ ಅಲ್ಪಕಾಲಕ್ಕೆ ಸಂಬಂಧಿಸಿದ ಯೋಜನೆಯನ್ನು ಅಲ್ಪಾವಧಿ ಯೋಜನೆ ಅಂಥೇಳಿ ಕರಿತೇವೆ. ಸೊ ಹಾಗಾಗಿ ಇದನ್ನು ಯಾವುದು ಸಮಯಕ್ಕೆ ನಾವು ಸರಿಯಾಗಿ ಮಾಡುವಂತಹ ಯೋಜನೆಯನ್ನು ಸಮಯಾಧಾರಿತ ಯೋಜನೆ ಅಂಥೇಳಿ ಕರಿತೇವೆ. ಸೊ ಇದಿಷ್ಟು ಯೋಜನೆಯ ವಿಧಗಳು, ಪ್ಲಾನಿಂಗ್ನ ಕೈಂಡ್ಸ್ ಆಫ್ ಪ್ಲಾನಿಂಗ್ ವಿಚ್ ಆರ್ ದೇ. ಒಂದು ಓವರಾಲ್ ಪ್ಲಾನಿಂಗ್, ಸೆಕೆಂಡ್ ಒನ್ ಈಸ್ ಅ ಡೆವಲಪ್ಮೆಂಟಲ್ ಪ್ಲಾನಿಂಗ್, ಆ್ಯಂಡ್ ಥರ್ಡ್ ಒನ್ ಈಸ್ ಅ ಲಿಮಿಟೆಡ್ ಪ್ಲಾನಿಂಗ್, ಫೋರ್ತ್ ಒನ್ ಈಸ್ ಅ ಅಡ್ಮಿನಿಸ್ಟ್ರೇಟಿವ್ ಪ್ಲಾನಿಂಗ್, ಆ್ಯಂಡ್ ಫಿಫ್ತ್ ಒನ್ ಈಸ್ ಅ ಟೈಮ್ ಸ್ಪ್ಯಾನ್ ಪ್ಲಾನಿಂಗ್, ಸಮಯಾಧಾರಿತ ಯೋಜನೆ ಅಂತ ಹೇಳ್ಕೊಂಡು. ಇದಿಷ್ಟು ಯೋಜನೆಯ ಬಗ್ಗೆ ಇರುವಂಥದ್ದು, ನಿಮಗೆ ಕಲೀಲಿಕ್ಕೆ ಇರುವಂಥದ್ದು ಯಾವುದೆಲ್ಲ: ಮೀನಿಂಗ್ ಆಫ್ ಪ್ಲಾನಿಂಗ್, ಡೆಫಿನೇಷನ್ಸ್, ಪ್ರೋಸೆಸ್, ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್, ಆ್ಯಂಡ್ ದೆನ್ ಲಾಸ್ಟ್ ಒನ್ ಈಸ್ ಅ ಕೈಂಡ್ಸ್ ಆಫ್ ಪ್ಲಾನಿಂಗ್. ಥ್ಯಾಂಕ್ ಯು.